ನ್ಯಾಯಬೆಲೆ ಅಂಗಡಿ ಎಂಬ ಚಲನಚಿತ್ರ ಇಂದು ಬೆಳಗ್ಗೆ ಬಿಡುಗಡೆ ಸಮಾರಂಭದ ಮೂಲಕ ಚಾಲನೆ ನೀಡಲಾಯಿತು. ಸಂಘದ ಅಧ್ಯಕ್ಷ ವೇದಮೂರ್ತಿ ಚಲನಚಿತ್ರದಲ್ಲಿ ಅರಸೀಕೆರೆಯವರಾದ ಹಿರಿಯ ನಟ ದೊಡ್ಡಣ್ಣ, ಕುಮಾರ್ ಬಂಗಾರಪ್ಪ, ರಾಗಿಣಿಯವರು ನಟಿಸಿದ್ದು ಸಂಪೂರ್ಣವಾಗಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಕಷ್ಟಗಳನ್ನು ಮುಂದಿಟ್ಟುಕೊಂಡು ರಾಜ್ಯ ಪಡಿತರ ವಿತರಕರ ಸಂಘದ ಅಧ್ಯಕ್ಷ ಕೃಷ್ಣಪ್ಪ ಉತ್ತಮವಾಗಿ ನಟಿಸಿದ್ದಾರೆ. ಹೀಗಾಗಿ ಚಲನಚಿತ್ರ ಶತದಿನೋತ್ಸವ ಆಚರಿಸಲಿ ಎಂದು ಹಾರೈಸಿ ಮಾತನಾಡಿದರು. ಉಪಾಧ್ಯಕ್ಷರಾದ ಚನ್ನಾಪುರ ಶಿವರಾಜ್ ಮಾತನಾಡಿ, ನ್ಯಾಯಬೆಲೆ ಅಂಗಡಿ ಮಾಲೀಕರು ಎಂದರೆ ಸಮಾಜದಲ್ಲಿ ತಪ್ಪು ಕಲ್ಪನೆ ಇರುತ್ತದೆ. ಅಂಗಡಿ ಮಾಲೀಕರೂ ಸಹ ತಮ್ಮದೇ ಆದ ರೀತಿಯಲ್ಲಿ ಸಮಾಜ ಸೇವೆಯಂತೆ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದನ್ನು ಚಲನಚಿತ್ರದಲ್ಲಿ ಚಲನಚಿತ್ರದ ತಂಡ, ನಿರ್ದೇಶಕರು ಮತ್ತು ನಿರ್ಮಾಪಕರು ಉತ್ತಮವಾಗಿ ಚಲನಚಿತ್ರ ನಿರ್ಮಾಣ ಮಾಡಿದ್ದಾರೆಂದು ಹೇಳಿದರು. ತಲಲುತೊರೆ ಲೋಕೇಶ್, ಅರಸೀಕೆರೆ ನಗರದ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ನಿರ್ದೇಶಕರಾದ ಜಾಫರ್ ಉಪಸ್ಥಿತರಿದ್ದರು. ಚಲನಚಿತ್ರ ಬಿಡುಗಡೆ ಪ್ರದರ್ಶನಕ್ಕೆ ಚಾಲನೆ ನೀಡಿದ ಆಹಾರ ಇಲಾಖೆ ಶಿರಸ್ತೇದಾರ್ ಬಾಲಚಂದ್ರ, ನ್ಯಾಯಬೆಲೆ ಅಂಗಡಿ ಮಾಲೀಕರ ಕರೆಯ ಮೇರೆಗೆ ಭೇಟಿ ನೀಡಿದ ಆಹಾರ ಇಲಾಖೆ ಅಧಿಕಾರಿಗಳಾದ ಶಿರಸ್ತೇದಾರ್ ಬಾಲಚಂದ್ರ, ಆಹಾರ ಇಲಾಖೆ ನಿರೀಕ್ಷಕರುಗಳಾದ ಶುಭಶ್ರೀ, ಚಿಂತನ್, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರಕ್ಕೆ ಪ್ರದರ್ಶನಕ್ಕೆ ಪೂಜೆ ಸಲ್ಲಿಸುವುದರ ಮುಖಾಂತರ ಚಾಲನೆ ನೀಡಿದರು. ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮೂವೀಸು ನಮ್ಮ ತಾಲೂಕಿನವರಾದಂಥ ನ್ಯಾಯಬೆಲೆ ಅಂಗಡಿ ಮಾಲೀಕರನ್ನು ಉಮೇಶ್ ಅವರು ಸಹ ಒಂದು ಫ್ರೀ ಆಕ್ಟಿಂಗ್ ಮಾಡಿದ್ದಾರೆ. ನಮ್ಮ ಅರಸೀಕೆರೆ ತಾಲೂಕಿನಂಥ ಶ್ರೀ ದೊಡ್ಡಣ್ಣವರು ಸಹ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರು ಮತ್ತು ಸಾರ್ವಜನಿಕರು ನೋಡುವಂಥ ತಿಳಿದುಕೊಳ್ಳುವಂಥ ಮೂವಿ ಆಗಿರೋದ್ರಿಂದ ಈ ಮೂವಿಯನ್ನು ತಪ್ಪದ ಎಲ್ಲ ಸಾರ್ವಜನಿಕರು ಬಂದು ನೋಡೋದನ್ನು ಕಲಾಕಾರರಿಗೆ ಕೇಳಿಕೊಳ್ಳುತ್ತಾರೆ. ನ್ಯಾಯಬೆಲೆ ಅಂಗಡಿ ಇದೆಯಾ, ಇನ್ನು ಬೇರೆ ತರದ್ದು ಎಲ್ಲ ಸರ್ ನ್ಯಾಯಬೆಲೆ ಅಂಗಡಿಯಲ್ಲಿ ಅಂದ್ರೆ ನ್ಯಾಯಬೆಲೆ ಅಂಗಡಿ ಅಕ್ಕಿ ಹೆಂಗ್ ಕೊಡ್ತೀವಿ, ಅದರಿಂದ ನಮ್ಗೆ ಏನ್ ನೋವಾಗುತ್ತೆ, ಅದರಿಂದ ನಮ್ಗೆ ಏನ್ ಕಾಯಿಲೆ ಬರುತ್ತೆ, ಅದರಿಂದ ನಮ್ಗೆ ಯಾವ ತರ ಇದಾಗುತ್ತೆ ಎಲ್ಲ ಪ್ರತಿಯೊಂದು ಎಳೆಯಾಗಿ ಬಿಚ್ಚಿ ತೋರಿಸಿದ್ದಾರೆ. ಇಲ್ಲ ಇದು ನ್ಯಾಯಬೆಲೆ ಅಂಗಡಿ ಮಾಲೀಕರವಾಗಿ ಇದು ಆಕ್ಟಿವ್ ಮಾಡಿರೋದು ಅವರು. ಅವರಿಗೆ ಮೂವಿ ನೋಡಿದ್ರೆ ಗೊತ್ತಾಗ್ತದೆ. ಮೇಲಿನ ಕವರ್ ಆಗುತ್ತೆ. ನಮಸ್ಕಾರ. ಇವತ್ತು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರ ಬಿಡುಗಡೆ ಆಗಿದೆ. ಈಗ ಒಳಗಡೆ ನಾವು ಉದ್ಘಾಟನೆ ಮಾಡಿ ಎಲ್ಲ ಪ್ರೇಕ್ಷಕರೆಲ್ಲ ಕೂತಿದ್ದಾರೆ. ಇದು ಎಲ್ಲ ಮಾಲೀಕರು ಮತ್ತು ಕಾರ್ಡುದಾರರು ಎಲ್ಲರೂ ಬಂದು ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿನ ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮೆಲ್ಲ ಕೇಳ್ಕೊತೀನಿ. ಅರಸೀಕೆರೆ ತಾಲೂಕು ನ್ಯಾಯಬೆಲೆ ಅಂಗಡಿ ಸಂಘ ಮಾಲೀಕರ ಸಂಘದ ವತಿಯಿಂದ ಚಲನಚಿತ್ರದಲ್ಲಿ ಏನು ಉದ್ದೇಶಕ್ಕೆ ಈ ಚಿತ್ರ ಮಾಡಿದ್ದಾರೆ? ಸರ್ಕಾರಿ ಸಾಮಾಜಿಕ ಕಳಕಳಿ ಇದೆ. ನಿಮ್ಮಲ್ಲಿ ಸರ್ಕಾರದ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬರುವಂತ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಡುದಾರರಿಂದ ಹಿಡಿದು ಮಾಲೀಕರು, ಕಾರ್ಡುದಾರರು, ಅಧಿಕಾರಿಗಳು, ಸರ್ಕಾರ ಇದು ಜೊತೆಗೂಡಿ ಒಂದು ಆಶಾಭಾವನೆ ಇಟ್ಕೊಂಡು ಮಾಡ್ತಾ ಇದೆ. ಏನಪ್ಪಾ ಅಂದ್ರೆ ಬಡವರಿಗೆ ಯಾರು ಹಸಿವಿಲ್ಲದಲೇ ಹಸಿವು ಮುಕ್ತ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸಿದ್ದರಾಮಯ್ಯನವರ ಆಗಿತ್ತು. ಅದೇ ರೀತಿ ಇದು ನಡ್ಕೊಂಡ್ಬರ್ತಿದೆ. ಇದಕ್ಕೆ ಕೇಂದ್ರದ ಪಾಲು ಇದೆ, ರಾಜ್ಯ ಸರ್ಕಾರದ ಪಾಲು, ಎರಡು ಪಾಲು ಇರೋದ್ರಿಂದ ಎರಡೂ ಸರ್ಕಾರಗಳು ಇದನ್ನು ನಡೆಸ್ಕೊಂಡು ಹೋಗ್ತಿದ್ದಾವೆ. ಯಾರು ಹಸಿವಿಂದ ಇರಬಾರದು ಅನ್ನೋದೇ ಮುಖ್ಯ ಉದ್ದೇಶ ಆಗಿದೆ. ಅದು ಪ್ರಾಮಾಣಿಕವಾಗಿ 99% ಅಷ್ಟು ಚೆನ್ನಾಗಿ ನಡೀತಾ ಇದೆ ಅನ್ನೋದು ಭಾವನೆ ಇಟ್ಕೊಂಡು ನಾವೆಲ್ಲ ಮಾಲೀಕರು ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ಇವತ್ತು ಇದು ಬಿಡುಗಡೆ ಆಗಿದೆ. ಈ ವಾರ ಎಲ್ಲ ಇಲ್ಲೇ ಪ್ರದರ್ಶನ ಇರುತ್ತೆ. ಎಲ್ಲ ಸದಸ್ಯರು, ಮಾಲೀಕರು, ಕಾರ್ಡುದಾರರು ಎಲ್ಲ ಬಂದು ಈ ಚಲನಚಿತ್ರವನ್ನು ಯಶಸ್ವಿಯಾಗಿ ಮಾಡ್ಕೊಡ್ಬೇಕು. ನಾಳೆ 10 ಗಂಟೆಗೆ ಹಾಂ 6 ನಾಳೆ 10 ಗಂಟೆಗೆ ಹಾಂ 6